ಕುಡಿಯಲು ಒಪ್ಪದಿದ್ದರೆ ಬಲವಂತವಾಗಿ ಕುಡಿಸಬೇಕು. ಅಬ್ಬಾ ಈ ಅಮ್ಮ ಏನು ಹೇಳ್ತಿದ್ದಲ್ಲಪ್ಪ? ಕೇಳಿಸ್ಕೊಂಡೆ ಮೊದಲು ಆ ಹುಡುಗರು ಯಾರು ಅಂತ ತಿಳ್ಕೊಳ್ಳೋಣ. ಆ ಹುಡುಗರಿಗೂ ಇವ್ರಿಗೂ ಏನ್ ಸಂಬಂಧ ಅಂತ ತಿಳ್ಕೊಳ್ಳೋಣ. ಅದನ್ನೆಲ್ಲ ತಿಳ್ಕೊಂಡು ನಿಮ್ಗೆ ಏನಾಗ್ಬೇಕು? ಆದ್ರೂ ಹೇಳ್ತೀನಿ ಕೇಳಿ. ನಿಮ್ಗೂ ಈ ಹಾವುಗಳಿಗೂ ಏನ್ ಸಂಬಂಧ ಆಯ್ತೋ ಅದೇ ರೀತಿ ನಮ್ ರಾಣಿ ಅಮ್ಮಗೂ ಆ ಮಕ್ಕಳಿಗೂ ಸಂಬಂಧ. ಹೊಟ್ಟೆಪಾಡಿನ ಸಂಬಂಧ ನಮ್ಗೇನೋ ಸರಿ, ನಿಜವಾದ ಸಂಬಂಧ ಏನು ಅಂತ ತಿಳಿದರೆ ನಿಮ್ ಕೆಲಸ ಆಗ್ಬಹುದೇನೋ. ರಾಣಿ ಅಮ್ಮ ಅಬ್ಬಾ ಏನ್ ದುರಾಲೋಚನೆ. ಏನಂತೆ? ಅಲ್ಲ ತಾಯಿ, ಅಮ್ಮ ಹೇಳಿದ್ದು ನಿಮ್ಮ ರಾಣಿಯವರದು ಎಂತ ದೂರಾಲೋಚನೆ ಎಂದ. 3 ಬಂಗಾರದ ವರಹಗಳನ್ನು ಇಡಿಗಂಟಾಗಿ ಕೊಡುತ್ತೇನೆ. ಆಜ್ಞೆಯನ್ನು ಪಾಲಿಸದಿದ್ದರೆ ಈಗಲೇ ನಿಮ್ಮ ಶಿರಚ್ಛೇದನ. ತಮ್ಮ ಇದ್ಯಾಕೋ ನಮ್ಗೆ ಆಗ್ಬರಕ್ಕಿಲ್ಲ ಕೊಡು. ಪ್ರಾಣ ಕಳೆದುಕೊಳ್ಳುವುದಕ್ಕಿಂತ ಜೀವ ಉಳಿಸಿಕೊಳ್ಳುವುದೇ ಜಾಣತನ. ನಮ್ಗೆ ಹಾಕ್ಬೇಕು, ನಡಿ ಹೋಗೋಣ. ಹೌದಾ, ನಡಿ ಹೋದ.